ನಾನು ನಿಮ್ಮ ಲೈವ್ ರವಿಕರ್ಣಿಗ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾಗಿರುವಂತ ವಿಚಾರ. ಈ ವಿಷಯ ನಾನೇ ಇವಾಗ್ಲೂ ಇನ್ನೂ ನಿಜವಾಗ್ಲೂ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಈ ಒಂದು ಆಗಿರೋ ಅನುಭವನ ನೋಡಿ ಆ ಲೆವೆಲ್ಗೆ ನನ್ ತಲೆ ಕೆಟ್ಟೋಗೈತೆ. ಏನು ಎತ್ತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಫಸ್ಟ್ ನಾನು ಎಲ್ಲಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನೋಡಿ. ನಾನು ಅಂದ್ರಳ್ಳಿಯಿಂದ ಏರವಳ್ಳಿಯಿಂದ ಅಂದ್ರಳ್ಳಿಗೆ ಹೋಗುವಂತ ರೋಡಲ್ಲಿ ಕರ್ನಾಟಕ ಬ್ಯಾಂಕ್ ಹತ್ರ ಇದ್ದೀನಿ ನೋಡಿ. ಇದೇ ಕರ್ನಾಟಕ ಬ್ಯಾಂಕು. ಕರ್ನಾಟಕ ಬ್ಯಾಂಕ್ ATM ಅಲ್ಲಿ ಇರೋದು. ಆ ATM ಮತ್ತೆ ನಾನು ಅಲ್ಲಿ ಏನಾಯ್ತು ಎತ್ತ ಕ್ಲೀನಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತುಂಬಾ ಹುಷಾರಾಗಿರಿ. ಯಾ ಕಚ್ಚಡ ನನ್ನ ಮಕ್ಳನ್ನು ನಂಬಕ್ ಹೋಗ್ಬಿಡಿ. ನಾನು ಇವತ್ತು ನಿಜವಾಗ್ಲು ಒಂದೇ ಒಂದು ಕೂದಲೇಳೆ ಅಂತರದಲ್ಲಿ ಇವತ್ತು ನಾನು ಬಚಾವಾಗ್ಬಿಟ್ಟು ಬಂದಿದ್ದೀನಿ. ತುಂಬಾ ಕೇರ್ಫುಲ್ ಆಗಿರಿ. ಯಾವ ನನ್ನ ಮಕ್ಳನ್ನು ನಂಬೇಡ್ರಿ, ಯಾವ ವಿಚಾರಕ್ಕೆ ಯಾರನ್ನೂ ನಂಬಕ್ ಹೋಗ್ಬೇಡ್ರಿ. ಆ ತರ ಒಂದು ಅನುಭವ ಆಯ್ತು. ಇಷ್ಟು ದಿನ ಈ ವಿಚಾರ ನಾನು ಟಿವಿಲಿ ಕೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಬಟ್ ಇವತ್ತು ಸ್ವತಃ ನನಗೆ ಅನುಭವ ಆಗೈತೆ. ಬಹಳ ಕೇರ್ಫುಲ್ ಆಗಿರಿ. ಏನಾಯ್ತು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಬನ್ನಿ. ನಾನು 10,000 ದುಡ್ಡು ಹಾಕ್ಬೇಕಾಗಿತ್ತು ಯಾರಿಗೋ. ಸೊ 10,000 ದುಡ್ಡು ಯಾರಿಗೋ ಕಳಿಸ್ಬೇಕಾಯ್ತು ಅನ್ನೋ ಕಾರಣಕ್ಕೆ ನಾನು ನನ್ನ ಅಕೌಂಟ್ಗೆ ಹಾಕೊಂಡು ಅವ್ರಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಡೆಪಾಸಿಟ್ ಮಾಡೋಣ ಅಂತ ನಾನು ATM ಒಳಗಡೆ ಹೋದೆ. ನಾನು ATM ಒಳಗಡೆ ಹೋದಾಗ ನನ್ನ ಪಕ್ಕದ ಮಿಷಿನ್ ಅಲ್ಲಿ ದುಡ್ಡು ತೆಗಿಯೋ ಮಿಷಿನ್ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಸೊ ಅವ್ನು ದುಡ್ಡು ತೆಗಿಯೋ ತರ ಡ್ರಾ ಮಾಡ್ತಿದ್ನೋ ಇಲ್ಲ ಅಥವಾ ಡ್ರಾಮಾ ಮಾಡ್ತಿದ್ನೋ ಗೊತ್ತಿಲ್ಲ. ನಾನು ನನ್ನ ಡೆಪಾಸಿಟ್ ಮಿಷಿನ್ ಅಲ್ಲಿ ಅಕೌಂಟ್ ನಂಬರ್ ಹೊಡಿತಾ ಇದ್ದೆ. ಅಕೌಂಟ್ ನಂಬರ್ ಹೊಡಿಬೇಕಾದ್ರೆ ಅವನು ನನ್ನ ಕಡೆಗೆ ತಿರ್ಕೊಂಡು ನನ್ನ ಕರೆದ್ಬಿಟ್ಟು, ಸರ್ ನಾನು ನಿಮಗೆ ಕ್ಯಾಶ್ ಕಳಿಸ್ತೀನಿ ಫೋನ್ ಪೇ ನಲ್ಲಿ, ನೀವು ನನಗೆ ಕ್ಯಾಶ್ ಕೊಡಿ, ನನಗೆ ಮಿಷಿನ್ ಅಲ್ಲಿ ಡ್ರಾ ಮಾಡಕ್ ಬರ್ತಾ ಇಲ್ಲ ಅಂತಂದ. ಸೊ ಎಷ್ಟು ನೀಟಾಗಿ ಯಾಮಾರಿಸ್ತಾರೆ ಅಂದ್ರೆ, ಅದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಡ್ರಾ ಮಾಡ್ಕೊಂಡು ಹೋಗಿದ್ದ ನಾನು ನೋಡಿದೀನಿ. ಬಟ್ ಅದ್ ನನ್ನ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಫ್ಲಾಶ್ ಆಗ್ಲಿಲ್ಲ ನನಗೆ. ಒಬ್ಬ ವ್ಯಕ್ತಿ ಡ್ರಾ ಮಾಡ್ಕೊಂಡು ಹೋದ, ಅದಾದ್ಮೇಲೆ ಈ ವ್ಯಕ್ತಿ ಬಂದು ನಿಂತಿದ್ದು. ಸೊ ನಾನು ಆ ಫ್ಲೋ ನಲ್ಲಿ ಅವ್ನು ಹೇಳಿದ್ಕೆ ಆಯ್ತು ಕಳಿಸಿ ತಿರ್ಗಿನೇ ನಾನು ಅಕೌಂಟ್ ನಂಬರ್ ಹೊಡೆದು ಮಿಷಿನ್ ಅಲ್ಲಿ ಹಾಕೋಬಹುದು, ನೀವೇ ಕಳಿಸ್ತಿರಲ್ಲ ಅನ್ಬಿಟ್ಟು ನಾನು ಅವನಿಗೆ ಸ್ಕ್ಯಾನರ್ ಕೊಡಿ ಸರ್ ಅಂದ. ನಾನು ಸ್ಕ್ಯಾನರ್ ತೋರಿಸ್ದೆ. ಸ್ಕ್ಯಾನರ್ ತೋರಿಸಿ ನೀಟಾಗಿ ಅವ್ನು ಫೋನ್ ಪೇ ಓಪನ್ ಮಾಡ್ದ, ನಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ದ, ಆರಾಮಾಗಿ ಪಿನ್ ನೋಡ್ದ, ಸೀದಾ ಅಮೌಂಟ್ ಕಳಿಸ್ದ. ಅಲ್ಲಿ ಕ್ಲೀನಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಗ್ರೀನ್ ಕಲರ್ ಫೋನ್ ಪೇ ಹೆಂಗ್ ಬರುತ್ತೋ ಹಂಗೆ ಎಕ್ಸಿಟಿಸ್ ಬಂತು, ಸೌಂಡು ಬಂತು. ಸರ್ ಆಗಿದೆ ನೋಡಿ, ಕ್ಯಾಶ್ ಕೊಡಿ ಇಂದ. ನಾನು ನನ್ಗೆಲ್ಲೋ ಒಂದು ಕಾಮನ್ ಸೆನ್ಸ್, ಏನೋ ಒಂದು ಯಾವ್ದಾರ ಒಂದು ವ್ಯವಹಾರ ಅದಕ್ಕೆ ಚೆಕ್ ಮಾಡೋಣ ಅನ್ನೋ ಕಾರಣಕ್ಕೆ ಸರಿ ಒಂದ್ ನಿಮಿಷ ಸರ್ ಚೆಕ್ ಮಾಡ್ಬಿಡ್ತೀನಿ ಬ್ಯಾಲೆನ್ಸ್ ಅಂದ್ಬಿಟ್ಟು ನಾನು ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಅಂತ ಬ್ಯಾಲೆನ್ಸ್ ಚೆಕ್ ಮಾಡಕ್ ಓಪನ್ ಮಾಡಕ್ ಹೋದೆ. ಸೊ ಅಲ್ಲೇ ಅವನಿಗೆ ಮಿಸ್ ಹೊಡಿತು. ಯಾಕಂದ್ರೆ ಇವ್ರ ಟಾರ್ಗೆಟ್ ಗಳೇನು ಅಂತ ನೀಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಾನು ಯಾವಾಗ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋದೆ, ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಯ್ತಿದ್ದಂಗೆನೆ ಅವನು ಮೆತ್ತಿಗೆ ಯಾವ್ದೋ ಫೋನ್ ಬಂದಿರೋ ತರ ಅಲೋ ಅನ್ಕೊಂಡು ಫೋನ್ ಬಂದಿರೋ ತರ ನಾಟಕ ಆಡ್ಕೊಂಡು ಪಟ್ ಅಂತ ATM ಡೋರ್ ತೆಗ್ದ. ನಾನು ಅಷ್ಟರಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದೆ, ನೋಡಿದ್ರೆ ನನ್ನ ಅಕೌಂಟ್ ಅಲ್ಲಿ ಏನು ಬ್ಯಾಲೆನ್ಸ್ ಬಂದಿಲ್ಲ. ಅವ್ನು ಹಾಕಿರೋ ದುಡ್ಡು ಯಾವ್ದು ಬಂದಿಲ್ಲ. ನಾನು ನಾರ್ಮಲ್ ಆಗಿ 0 ಬ್ಯಾಲೆನ್ಸ್ ಐತೆ. ನನ್ನ ಮಗ ಮಾಡಿ ಸ್ಕ್ಯಾಮ್ ಅಂತ ನಾನು ಪಟ್ಟಂತ ಫ್ಲಾಶ್ ಆಯ್ತು. ಫ್ಲಾಶ್ ಆಗಿದ ತಕ್ಷಣ ನಾನು ಡೋರ್ ತೆಗ್ದು ಈಚೆಗೆ ಬರೋಷ್ಟರಲ್ಲಿ ಒಂದು 15 ಮೆಟ್ಲಿದೆ ATM ಇಂದ ರೋಡ್ಗೆ. 15 ಮೆಟ್ಲು ನಾವು 3 ಸಲ ಇಳ್ದಿದ್ದು. ಪಟ್ ಪಟ್ ಅಂತ ಎಗ್ರು ಬಿಟ್ಟು 220 ಪಲ್ಸರ್. ಇವಾಗ್ಲೂ ಒಂದು ನನ್ನ ಮಗನ ಮುಖನೂ ನೆನಪೈತೆ. ಆ ಗಾಡಿ ನಂಬರ್ ಫುಲ್ ನಾನು ನೋಡ್ಕೊಳಕ್ ಆಗ್ಲಿಲ್ಲ. ಬಟ್ ಆ ಗಾಡಿ ನಂಬರ್ ನನ್ ಕರೆಕ್ಟಾಗಿ ನೆನಪೈತೆ. HH 560 ಸಮಥಿಂಗ್ ಏನೋ ಬರುತ್ತೆ. ಬಟ್ ನಾನು ನೋಡ್ತೀನಿ 220 ರೆಡ್ ಕಲರ್ ಪಲ್ಸರ್. ಅವನು ಈ ಸರೌಂಡಿಂಗ್ ಅಲ್ಲಿ ಎಲ್ಲೇ ಸಿಕ್ಕರು ನಾನು ಕಾರಲ್ಲೇ ಕೂತಿದ್ದೀನಿ ನನ್ನ ಮಗನ್ಗೆ. ಅದು ಮಾತ್ರ ನಿಜ. ನೋಡೋ ಅಷ್ಟರಲ್ಲಿ ಪಟ್ಟಂತ ಇಳ್ಬಿಟ್ಟು ಹಂಗೂ ನಾನು ಬಾರ ಇಲ್ಲಿ ಅಂತ ನಾನು ಫೋಸ್ಟ್ ಆಗಿ ಇಳ್ಬಂದು ಕರಿಯಕ್ ಹೋಗ್ತಾ ಇದ್ದೀನಿ. ಆ ಮಗ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೋದ. ಹೆಂಗೆ ಎಷ್ಟು ಶಾಕ್ ಆಯ್ತು, ಎಷ್ಟು ನನಗೆ ಅಲ್ಲೇ ತಣ್ಣಗಾಗೋದೆ ಅಂದ್ರೆ, ಈ ನನ್ನ ಮಕ್ಳು ಇಷ್ಟು ಈಸಿಯಾಗಿ ಕಂಡು ಬಡವ್ರದು ಎಂತೆಂತ ಅಮಾಯಕರು ಬಂದಿ. ನಾವೇನೋ ಒಂದು ಕಾಮನ್ ಸೆನ್ಸ್, ನಾವು ಅವ್ರು 7 ಮಿನಿಟ್ರೆ ನಾವು 14 ಮಿನಿಟ್ಗಳು ಇರ್ತೀವಿ, ಏನು ಅವ್ರಿಗಿಂತ ನೀರು ಕುಡಿಸಿರ್ತೀವಿ ಅಂದ್ಬಿಟ್ಟು ನಾವು ಕಾಮನ್ ಸೆನ್ಸ್ ಅಲ್ಲಿ ಚೆಕ್ ಮಾಡ್ಕೊಳಕ್ಕೆ ಪಕ್ ಮಾಡ್ಕೊಳಕ್ ಹೋಗಿರ್ತೀವಿ. ಅಲ್ಲಿ ಸಿಗಾಕಂತಾರೆ ಇಂಥ ಕಚ್ಚಡ ನನ್ನ ಮಕ್ಳು. ಆದ್ರೆ ಇಂಥ ನನ್ನ ಮಕ್ಳು ಟಾರ್ಗೆಟ್ಗೆ ಎಷ್ಟು ಜನ ಬಲಿಯಾಗಿರ್ತಾರೆ ಅನ್ನೋದು ನನ್ಗೆ ಅಲ್ಲೇ ಶಾಕ್ ಆಗೋಯ್ತು. ಅವ್ನು ನನಗೆ ಈ ತರ ಮಾಡ್ದ ಅನ್ನೋದು ನನಗೆ ಯೋಚನೆಗೂ ಬರ್ಲಿಲ್ಲ. ಅವನಲ್ಲಿ ಅವ್ರ ಅಪ್ಪ ಬಂದ್ರು ನಾನು ಅವನಿಗಿನ ಒಂದು ಲೆಕ್ಕಾಚಾರದಲ್ಲಿ ಹುಷಾರಾಗಿ ಇದ್ದೇ ಇರ್ತೀನಿ ಅನ್ನೋದು ನನಗೊಂದು ಕಾಮನ್ ಸೆನ್ಸ್. ಬಟ್ ನನಗ್ ಮಾಡ್ದ ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ಈ ತರ ಯಾಮಾರ್ಸೋಣ, ಎಷ್ಟು ಜನದ ಕಷ್ಟದ ದುಡ್ಡುಗಳು. ಕೆಲವರು ಹಾಸ್ಪಿಟ್ಲಿಗೆ ಹಾಕಬೇಕಾಗ್ತದೆ, ಯಾರಿಗೋ ಎಮರ್ಜೆನ್ಸಿ ಇರ್ತದೆ, ಏನೇನ್ ಇರ್ತಾವ, ಏನೇನ್ ಪರಿಸ್ಥಿತಿ ಇದೆ. ಇವತ್ತು ನನ್ಗೆ 10,000 ದುಡ್ಡು ನನ್ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ದುಡ್ಡು. ನನ್ಗೆ ಎಷ್ಟು ಇಂಪಾರ್ಟೆಂಟ್, ಎಲ್ಲರಿಗೂ ಅಷ್ಟೇ. 10,000 ಅಲ್ಲ, 1,000 ಕೂಡ ಇಂಪಾರ್ಟೆಂಟ್. ಎಷ್ಟು ಕಷ್ಟ ಬಿದ್ದಿರ್ತೀರಿ ಅಂತ ದುಡ್ಡನ್ನ ಈ ಕಚ್ಚಡ ನನ್ನ ಮಕ್ಳು ಎಷ್ಟು ಈಸಿಯಾಗಿ ನನ್ನ ಹತ್ರ ಲೂಟಿ ಮಾಡಕ್ ನೋಡ್ದ ಅಂದ್ರೆ ಇವತ್ತು ಅವನು ನನಗೆ ನಿಜವಾಗ್ಲೂ ಅಲ್ಲೇ 5 ನಿಮಿಷ ಬೆವತದೆ. ಅವ್ನು ನನಗ್ ಮಾಡಿದ್ಕಲ್ಲ ಇಂಥ ದಗಲ್ ಬಾಜಿ ಕೆಲಸ ಎಷ್ಟು ಜನಕ್ಕೆ ಮಾಡೋರೆ ಅಂತ. ಸ್ನೇಹಿತರೆ, ಇದ್ರಲ್ಲಿ ಈ ಕಚ್ಚಡ ATM ಅವ್ರದ್ದು, ಕರ್ನಾಟಕ ಬ್ಯಾಂಕ್ ATM ಅವ್ರದ್ದು ದೊಡ್ಡ ತಪ್ಪೈತೆ. ಯಾಕಂದ್ರೆ ಇವ್ರ ಯೋಗ್ಯತೆಗೆ ATM ಐತೆ, ಒಬ್ಬ ಸೆಕ್ಯೂರಿಟಿ ಯೋಗ್ಯತೆ ಇಲ್ಲ. ಇವ್ರಿಗೆ ಒಬ್ಬ ಸೆಕ್ಯೂರಿಟಿ ಇಲ್ಲ.
ಅವನು ನನಗಿನ್ನ ನನಗಿನ್ನ ಉದ್ದಾಗೆ ನನಗಿನ್ನ ಖರಾಬ್ ಆಗವನವನು. ನಾನು ಅಟ್ಲೀಸ್ಟ್ ಗಂಡಸು, ನಾನು ಆದ್ರೂ ಅವ್ನಿಗೆ ಈಕ್ವಲ್ ಆಗಿ ಏನೋ ಒಂದು ಫೈಟರ್ ಕೊಡ್ಬೋದೋ ಏನೋ ವಾಟ್ ಎವರ್. ಅದೇ ನನ್ನ ಜಾಗದಲ್ಲಿ ಒಂದು ಹೆಣ್ಮಗುನೋ ಅಥವಾ ಯಾರೋ ವಯಸ್ಸಾಗಿರೋರೋ ಅಥವಾ ಏನೋ ಸ್ವಲ್ಪ ತಿಳುವಳಿಕೆ ಇಲ್ದಾರೋ ಇದ್ರೆ ಅವರು ಯಾವ ತರ ಫೈಟ್ ಮಾಡಕ್ ಸಾಧ್ಯ? ಅವ್ರ ಹತ್ರ ಒಬ್ಬ ಸೆಕ್ಯೂರಿಟಿ ನೀಡೋ ಯೋಗ್ಯತೆ ಇಲ್ಲ ಈ ಕರ್ನಾಟಕ ಬ್ಯಾಂಕ್ ಅವ್ರಿಗೆ. ಈ ನನ್ನ ಮಕ್ಳಿಗೆ ಬಡ್ಡಿ ದುಡ್ಡು ತಿನ್ನಕಾಯ್ತದೆ, ಒಂದು ಮೈನಸ್ ಬ್ಯಾಲೆನ್ಸ್ ಇದ್ರೆ ನಮ್ಮ ಹತ್ರ ಫೈನ್ ಕಟ್ಟಿಸ್ಕೊಳಕಾಯ್ತದೆ. ಕಚಡ ನನ್ನ ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇಡಕ್ಕಾಗಲ್ಲ. ಆದ್ರೆ ದಯವಿಟ್ಟು ಅವ್ನಿಗೆ ದುಡ್ಡು ಕೊಡಕ್ ಹೋಗಿದ್ದು ನನ್ನ ತಪ್ಪೆ ಮಿಸ್ಟೇಕ್. ನಾನು ATM ಹಾಕ್ಬೇಕಾಯ್ತು, ಅದು ಕರೆಕ್ಟ್. ನಾನು ಇವಾಗ್ಲೂ ನಿಮ್ ಕೈ ಮುಗಿಯೋದಷ್ಟೇನೆ. ಆದ್ರೆ ನಾವಿಲ್ಲಿ ಏನೋ ಒಂದು ಮಾನವೀಯತೆ ಅಥವಾ ಏನೋ ಒಬ್ಬ ಮನುಷ್ಯನ್ ನೋಡಿ ಇವನು ಒಳ್ಳೆನು ಇರುವಂತ ಜಡ್ಜ್ ಮಾಡೋದೈತಲ್ಲ, ಈ ಕಾಲದಲ್ಲಿ ಮಾತ್ರ ದಯವಿಟ್ಟು ಯಾರು ಮಾಡಬೇಡ್ರಿ. ಎಂತ ನನ್ನ ಮಕ್ಳು ನಂಬೇಡ್ರಿ. ಎಲ್ಲ ದಗಲ್ಬಾಜಿ ನನ್ನ ಮಕ್ಳೇ, ಯಾರನ್ನು ನಂಬಕ್ ಹೋಗ್ಬೇಡಿ. ನಿಮ್ ವ್ಯವಹಾರ ಏನೈತೆ ಅದನ್ನ ನೀವು ರೂಲ್ಸ್ ಪ್ರಕಾರ ಮಾಡ್ರಿ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಈ ಸೆಕ್ಯೂರಿಟಿ ಇಕ್ಕಿಲ್ಲ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ? ಕಚ್ಚಡ ನನ್ನ ಮಕ್ಳು ಅವ್ನು ಈ ತರ ಮೋಸ ಮಾಡಕ್ ರೆಡಿ ಇರೋನು ಅಂದ್ರೆ ಒಳಗಡೆ ಕ್ಯಾಮ್ರಾ ಇದೆ. ಅವ್ನ ಫೇಸ್ ನಾನು ಇವಾಗ್ಲೂ ಬಂದ್ರೆ ಅಲ್ಲೂ ಮುರ್ದೋಂಗ್ ಉದಿತೀನಿ. ನನಗೆ ಕ್ಲಿಯರ್ ಆಗಿ ಗೊತ್ತು. 1000 ಜನದ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವ್ನ ಬಗ್ಗೆ ನಾನು ಕಂಡಿಡ್ತೀನಿ. ಅವನ್ನ ಅಷ್ಟು ನೀಟಾಗಿ ನನಗೆ ಅವ್ನು ರೆಕಗ್ನೈಸ್ ಆಗಿದ್ದಾನೆ. ಅಷ್ಟು ನೀಟಾಗಿ ರೆಡಿಯಾಗಿ ಏನೋ ಈ ತರ ಮೋಸ ಮಾಡಕ್ಕೆ ಅಂತಾನೆ ಇರೋಂತ ವ್ಯಕ್ತಿ ಇವತ್ತು ಅದು ಸಕ್ಸಸ್ ಆಗ್ಲಿಲ್ಲ ಅನ್ಬಿಟ್ಟು ಕೈಲಿರೋ ದುಡ್ಡನ್ನೇ ಕಿತ್ಕೊಂಡು ಒಂದ್ ಚಾಕುನೋ ಪಾಕುನೋ ಇಲ್ಲ ಮಕ್ಕಳು ಗುದ್ದಿಯೋದೋ ಏನೋ ಮಾಡ್ಬಿಟ್ಟು ಹೋದ್ರೆ ಯಾರೋಣೆ? ಒಂದ್ ಸೆಕ್ಯೂರಿಟಿ ಹಾಕಕ್ಕೆ ಇವ್ರ ಯೋಗ್ಯತೆಗೆ, ಈ ಕರ್ನಾಟಕ ಬ್ಯಾಂಕ್ ಯೋಗ್ಯತೆಗೆ ಇಲ್ವಾ? ಒಂದ್ ಸೆಕ್ಯೂರಿಟಿಗೆ ಸಂಬಳ ಕೊಡೋಷ್ಟು ಯೋಗ್ಯತೆ ಇಲ್ವೇ ನನ್ನ ಮಕ್ಳಿಗೆ? ಈ ತರ ಇವತ್ತು ನಾನು ಸಕ್ಸಸ್ ಆಗ್ಲಿಲ್ಲ ಅನ್ಬಿಟ್ಟು ಕೈಲಿ ದುಡ್ಡು ಇಟ್ಕೊಂಡಿದ್ದೀನಿ, ಹೇಳಿಸ್ತಾ ಇದ್ದೀನಿ. ಇವನು ಯಾಕೋ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗ್ತಾನೆ ಅನ್ಬಿಟ್ಟು ನಾನು ದುಡ್ಡೇ ಕಿತ್ಕೊಂಡು ನನಗೆ ಒಂದೇನೋ ಅಲ್ಲೇ ಮಾಡಿ ಹೋದಕ್ಕೆ ಏನ್ ಗ್ಯಾರಂಟಿ? ದಯವಿಟ್ಟು ಇಂತ ನನ್ನ ಮಕ್ಳು ನಂಬೇಡ್ರಿ. ಇವತ್ತು ಸ್ವತಃ ಅನುಭವ ಆಗೈತೆ. ತುಂಬಾ ಚಿಕ್ಕ ಮಾರ್ಜಿನಲ್ಲಿ ನಾನು ಬಚಾವಾಗಿದ್ದೀನಿ. ಎಷ್ಟೋ ಜನ ಇವ್ರ ಮೇನ್ ಟಾರ್ಗೆಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇಂತ ಕಚ್ಚಡ ಲೋಫರ್ ನನ್ನ ಮಕ್ಳು ಮೇನ್ ಟಾರ್ಗೆಟ್ ಏನ್ ಗೊತ್ತಾ? CDMA ದುಡ್ಡು ಹಾಕಕ್ ಬರ್ತಾರಲ್ಲ ATMಗೆ, ಇವು ದುಡ್ಡು ಹಾಕಕ್ ಬರೋರು ಯಾರುನು ಅವ್ರಿಗವ್ರು ದುಡ್ಡು ಹಾಕೊಳಕ್ ಬರಲ್ಲ. ಎಲ್ಲ 100ಕ್ಕೆ ಒಬ್ರು ಇಬ್ರು ಅಷ್ಟೇ ಅವ್ರಿಗವ್ರು ದುಡ್ಡು ಹಾಕೊಳಕ್ ಬರೋದು. ಇವತ್ತು ನಾನು ದುಡ್ಡು ಹಾಕೊಳಕ್ ಬಂದಿದ್ದೆ, ಅದೇ ಅವ್ನ ಟಾರ್ಗೆಟ್ ಮಿಸ್ ಆಗಿದ್ದು. ಯಾಕಂದ್ರೆ ನಾನು ದುಡ್ಡು ಹಾಕೊಳಕ್ ಬಂದೆ, ಅವ್ನ್ ಕಳ್ಸಿದ ತಕ್ಷಣ ನನ್ನ ಅಕೌಂಟ್ ಅಲ್ಲಿ ನಾನೇ ಚೆಕ್ ಮಾಡಕ್ ನಿಂತೆ. ಸೊ ಅದು ಅವ್ಳಿಗೆ ಪಟ್ಟದ ಫ್ಲಾಶ್ ಆಯ್ತಿದಂಗೆ ಕಾಲ್ ಕಿತ್ತ. ಅದೇ ಬೇರೆಯವ್ರಿಗೆ ದುಡ್ಡು ಹಾಕ್ಸಕ್ ಬಂದಿದ್ರೆ ನಾನು ಅವ್ನು ತೋರಿಸಿದ ತಕ್ಷಣ ನಾನು ದುಡ್ಡು ಕೊಡ್ತಾ ಇದ್ದೆ. ಅವ್ನ್ ಪಟ್ಟಂತ 2 ನಿಮಿಷಕ್ಕೆ ಗಾಡಿ 220 ಕಿಕ್ಕರ್ ಹೊಡೆದ ಅಂದ್ರೆ 2 ನಿಮಿಷಕ್ಕೆ 10 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗ್ತಾನೆ ಅವನು. 2 ನಿಮಿಷಕ್ಕೆ 2.5-3 ಕಿಲೋಮೀಟರ್ ಪಾಸ್ ಆದ್ರೆ ಬೆಂಗಳೂರು ಸಿಟಿನಲ್ಲಿ ಅವ್ನ ಎಲ್ಲೂ ಹಿಡಿಯಕ್ಕೂ ಆಗಲ್ಲ. ಇನ್ನು 10,000-15,000ಕ್ಕೆಲ್ಲ ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತ ಅಲ್ಕೊಂಡು ದಿನ ಕೆಲಸ 2-3 ದಿನ ಕೆಲಸ ವೇಸ್ಟ್ ಮಾಡ್ಕೊಂಡು ಅವನ್ನ ಹುಡುಕಿಸೋ ಪರಿಸ್ಥಿತಿ ನಾವು ಇರಲ್ಲ. ಯಾಕಂದ್ರೆ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು. ಸೊ ಅಂತ ಕಚಡ ನನ್ನ ಮಕ್ಳು ಟಾರ್ಗೆಟ್ ಏನು ಅಂದ್ರೆ, ಬೇರೆಯವ್ರಿಗೆ ದುಡ್ಡು ಹಾಕ್ಸಕ್ ಬಂದಿರ್ತಾರೆ. ದುಡ್ಡು ಹಾಕಕ್ಕೆ ಅವರು ಹಿಂಗ್ ತೋರಿಸ್ಬಿಟ್ಟು ಸಕ್ಸಸ್ ಆಗೈತೆ ಸರ್ ಅನ್ಬಿಟ್ಟು ದುಡ್ಡು ಇಸ್ಕೊಂಡು ಪಟ್ ಅಂತ ಕಾಲ್ ಕೀಳ್ತಾರೆ. ಅಲ್ಲಿಂದ ಅವನು ಯಾರಿಗೆ ಹಾಕ್ಸಕ್ ಬಂದಿರ್ತಾನೋ ಅವನಿಗೆ ಫೋನ್ ಮಾಡಿ ಅವ್ನ್ ಬ್ಯಾಲೆನ್ಸ್ ಚೆಕ್ ಮಾಡಿ ಇವ್ನಿಗೆ ಬಂದಿಲ್ಲ ಕಣೋ ಅಂತ ಹೇಳಿ ಇವ್ನ್ ತಿರ್ಗಾ ಬಂದಿಲ್ವಂತೆ ಅಂತ ತಿರ್ಗೋ ಅಷ್ಟರಲ್ಲಿ ಇವ್ನು ಆಲೆ ಇಲ್ಲಿ ಏರವಳಿ ಬಿಟ್ಬಿಟ್ಟು ಆಲೆ ಇದಕ್ಕೆ 8ನೇ ಮೈಲಿಗೆ ಎದ್ದಿರ್ತಾನೆ. 8ನೇ ಮೈಲಿಗೆ ಹೋದ್ಮೇಲೆ ಅವ್ನ ಎಲ್ಲಿ ಹುಡ್ಕಾಯ್ತದೆ? ತುಂಬಾ ಕೇರ್ಫುಲ್ ಆಗಿರಿ. ಇಂಥ ಕಚ್ಚಡ ನನ್ನ ಮಕ್ಳಿಂದ ಹುಷಾರಾಗಿರಿ. ಇವತ್ತು ನನಗಾಗಿರೋ ಅನುಭವ ಹೇಳ್ತಾ ಇದೀನಿ. ಬಿ ಕೇರ್ಫುಲ್. ಇಂಥ ನನ್ನ ಮಕ್ಳನ್ನ ನಂಬೇಡಿ. ದಯವಿಟ್ಟು ಕೇರ್ಫುಲ್ ಆಗಿರಿ. ನಮಸ್ಕಾರ.